ಸಚಿವರಾದಂಥ ಸನ್ಮಾನ್ಯ ಶ್ರೀ ಚಲರಾಯಸ್ವಾಮಿಯವರೇ, ಇನ್ನೊಬ್ಬ ಅಹಿಂದ ನಾಯಕರು, ಜನಪ್ರಿಯ ನಾಯಕರು ಆದಂಥ ನರೇಂದ್ರ ಸ್ವಾಮಿಯವರೇ, ವೇದಿಕೆ ಇರ್ತಕ್ಕಂಥ ಎಲ್ಲ ನನ್ನ ಶಾಸಕ ಮಿತ್ರಗಳೇ, ಹಿರಿಯರೇ, ಜಿಲ್ಲಾಧ್ಯಕ್ಷರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬಹುಶಃ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಇಬ್ಬರು ವ್ಯಕ್ತಿಗಳು, ಒಬ್ಬ ರೈತ ನಾಯಕ ಚಲರಾಯಸ್ವಾಮಿ ಅವರು, ಇನ್ನೊಬ್ಬ ಅಹಿಂದ ನಾಯಕ ನರೇಂದ್ರ ಸ್ವಾಮಿ ಅವರನ್ನ ಮಂತ್ರಿಗಳನ್ನ ಮಾಡುವಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮತ್ತೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರ ಶ್ರಮ ಅಪಾರವಾಗಿದೆ. ಅವರಿಗೆ ನಾನು ಇಡೀ ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಅತ್ಯಂತ ಕೃತಜ್ಞತಾಪೂರ್ವ ಮನೋಭಾವಗಳನ್ನ ಸಲ್ಲಿಸ್ತೇನೆ. ನೀವಿಬ್ಬರು ಕೂಡ ಜೋಡಿ ಎತ್ತುಗಳಲ್ಲ, ಜೋಡಿ ಸೇವಕರು. ನಾವ್ಯಾವಾಗ ಎತ್ತುಗಳು ಅವೆಲ್ಲ ಜೋಡಿ ಸೇವಕರಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ಕಾರ್ಯಕರ್ತರ ಪರವಾಗಿ, ರೈತರ ಪರವಾಗಿ, ಅಹಿಂದ ವರ್ಗಗಳ ಪರವಾಗಿ ಕೆಲಸ ಮಾಡಬೇಕು. ನಾವು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ಅನುದಾನವನ್ನು ಕೂಡ ನಿಮ್ಮ ಈ ಜಿಲ್ಲೆಯ ಜನತೆಯ ಅಭಿವೃದ್ಧಿಗೋಸ್ಕರ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ. ನಾವು ನೀವೆಲ್ಲ ಒಂದೇ ಕುಟುಂಬದ ಸದಸ್ಯರಂತೆ ಅನೇಕ ಕಾರ್ಯಕರ್ತರು ನಾವು ಇವತ್ತು ನಿಗಮ ಮಂಡಳಿಗಳ ಅಧ್ಯಕ್ಷನಾಗಿ ಕಾರ್ಯಕರ್ತರನ್ನ ನಿರ್ದೇಶನ ಮಾಡತಕ್ಕಂಥ ಹೊಣೆಗಾರಿ ಕೂಡ ನಿಮ್ಮಿಬ್ಬರ ಮೇಲೆ ಇರೋದ್ರಿಂದ ನಾವು ನೀವೆಲ್ಲ ಸೇರಿ ಜಿಲ್ಲೆಯ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶ ಸ್ಥಾನವನ್ನು ಕೊಡಿಸಲಿಕ್ಕೆ ನಾವೆಲ್ಲ ಸಮರ್ಪಣೋಣ. ಅಹಿಂದ ಮಂಡ್ಯ ಜಿಲ್ಲೆಯ ಇಡೀ ರಾಜ್ಯದ ಎಲ್ಲ ವರ್ಗದ ಜನರಿಗೆ ಪಂಚಕಾರ್ಯಗಳ ಮೂಲಕ ಇಡೀ ರಾಜ್ಯದ ಎಲ್ಲಾ ಮಹಿಳೆಯರ ಮತದಾರರ ಬಂಧುಗಳ ಆತ್ಮದಲ್ಲಿ ಆಸೆ ಹೋಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಲಿ. ಅಲ್ಲೂ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಕೂಡ 2029 ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ರಾಷ್ಟ್ರದ ಪ್ರಧಾನಮಂತ್ರಿ ಮಾಡಲಿಕ್ಕೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ 2020 ನಾವೆಲ್ಲ ದುಡಿಯೋಣ ಅಂತೇಳಿ ನಿಮ್ಮೆಲ್ಲ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಶ್ರೀ ಚಲರಾಯಸ್ವಾಮಿಯವರೇ, ಇನ್ನೊಬ್ಬ ಅಹಿಂದ ನಾಯಕರು, ಜನಪ್ರಿಯ ನಾಯಕರು ಆದಂಥ ನರೇಂದ್ರ ಸ್ವಾಮಿಯವರೇ, ವೇದಿಕೆ ಇರ್ತಕ್ಕಂಥ ಎಲ್ಲ ನನ್ನ ಶಾಸಕ ಮಿತ್ರಗಳೇ, ಹಿರಿಯರೇ, ಜಿಲ್ಲಾಧ್ಯಕ್ಷರೇ, ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಬಹುಶಃ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಇಬ್ಬರು ವ್ಯಕ್ತಿಗಳು, ಒಬ್ಬ ರೈತ ನಾಯಕ ಚಲರಾಯಸ್ವಾಮಿ ಅವರು, ಇನ್ನೊಬ್ಬ ಅಹಿಂದ ನಾಯಕ ನರೇಂದ್ರ ಸ್ವಾಮಿ ಅವರನ್ನ ಮಂತ್ರಿಗಳನ್ನ ಮಾಡುವಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮತ್ತೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರ ಶ್ರಮ ಅಪಾರವಾಗಿದೆ. ಅವರಿಗೆ ನಾನು ಇಡೀ ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಅತ್ಯಂತ ಕೃತಜ್ಞತಾಪೂರ್ವ ಮನೋಭಾವಗಳನ್ನ ಸಲ್ಲಿಸ್ತೇನೆ. ನೀವಿಬ್ಬರು ಕೂಡ ಜೋಡಿ ಎತ್ತುಗಳಲ್ಲ, ಜೋಡಿ ಸೇವಕರು. ನಾವ್ಯಾವಾಗ ಎತ್ತುಗಳು ಅವೆಲ್ಲ ಜೋಡಿ ಸೇವಕರಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ಕಾರ್ಯಕರ್ತರ ಪರವಾಗಿ, ರೈತರ ಪರವಾಗಿ, ಅಹಿಂದ ವರ್ಗಗಳ ಪರವಾಗಿ ಕೆಲಸ ಮಾಡಬೇಕು. ನಾವು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ಅನುದಾನವನ್ನು ಕೂಡ ನಿಮ್ಮ ಈ ಜಿಲ್ಲೆಯ ಜನತೆಯ ಅಭಿವೃದ್ಧಿಗೋಸ್ಕರ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ. ನಾವು ನೀವೆಲ್ಲ ಒಂದೇ ಕುಟುಂಬದ ಸದಸ್ಯರಂತೆ ಅನೇಕ ಕಾರ್ಯಕರ್ತರು ನಾವು ಇವತ್ತು ನಿಗಮ ಮಂಡಳಿಗಳ ಅಧ್ಯಕ್ಷನಾಗಿ ಕಾರ್ಯಕರ್ತರನ್ನ ನಿರ್ದೇಶನ ಮಾಡತಕ್ಕಂಥ ಹೊಣೆಗಾರಿ ಕೂಡ ನಿಮ್ಮಿಬ್ಬರ ಮೇಲೆ ಇರೋದ್ರಿಂದ ನಾವು ನೀವೆಲ್ಲ ಸೇರಿ ಜಿಲ್ಲೆಯ ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶ ಸ್ಥಾನವನ್ನು ಕೊಡಿಸಲಿಕ್ಕೆ ನಾವೆಲ್ಲ ಸಮರ್ಪಣೋಣ. ಅಹಿಂದ ಮಂಡ್ಯ ಜಿಲ್ಲೆಯ ಇಡೀ ರಾಜ್ಯದ ಎಲ್ಲ ವರ್ಗದ ಜನರಿಗೆ ಪಂಚಕಾರ್ಯಗಳ ಮೂಲಕ ಇಡೀ ರಾಜ್ಯದ ಎಲ್ಲಾ ಮಹಿಳೆಯರ ಮತದಾರರ ಬಂಧುಗಳ ಆತ್ಮದಲ್ಲಿ ಆಸೆ ಹೋಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಲಿ. ಅಲ್ಲೂ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಕೂಡ 2029 ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ರಾಷ್ಟ್ರದ ಪ್ರಧಾನಮಂತ್ರಿ ಮಾಡಲಿಕ್ಕೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ 2020 ನಾವೆಲ್ಲ ದುಡಿಯೋಣ ಅಂತೇಳಿ ನಿಮ್ಮೆಲ್ಲ ಒಂದಿಷ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.